Hey guys, welcome back to the new video. ಇವತ್ತಿನ ವಿಡಿಯೋದಲ್ಲಿ ಅಂದ್ರೆ ಸಿಇಟಿ ನಿಮಗೆ ತುಂಬಾ ಕನ್ಫ್ಯೂಸ್ ಇದೆ. ಎಕ್ಸಾಮ್ ಒಂದು ನಿಮಗೆ ಜಾಸ್ತಿ ಮಾರ್ಕ್ಸ್ ಬಂದಿದೆ, ಎಕ್ಸಾಮ್ ಒಂದಿನ ತಗೋತೀರಾ ಅಥವಾ ಎಕ್ಸಾಮ್ ಒಂದು ಕಡಿಮೆ ಮಾರ್ಕ್ಸ್ ಬಂದು ಎಕ್ಸಾಮ್ ಟೂ ಬರುತ್ತೆ, ಎಕ್ಸಾಮ್ ಟೂ ಮಾರ್ಕ್ಸ್ ತಗೋತಾರೆ ಸಿಇಟಿ ಅನ್ನೋದು ತುಂಬಾ ಕನ್ಫ್ಯೂಸ್ ಇದೆ. ಆ ಕನ್ಫ್ಯೂಸ್ ಇವತ್ತು ಕ್ಲಿಯರ್ ಮಾಡ್ತೀನಿ. ಈಗ ನೀವು ಎಷ್ಟು ಬರ್ದಿದ್ದೀರಾ ಎಕ್ಸಾಮ್? 2 ಎಕ್ಸಾಮ್ ಬರ್ದಿದ್ದೀರಾ ಅನ್ಕೊಳ್ಳಿ. ಈಗ ಎಕ್ಸಾಮ್ ಒನ್ ಸಿಇಟಿ ನಿಮಗೆ ಯಾವ್ದು ಕನ್ಸಿಡರ್ ಮಾಡಬೇಕು ಅದನ್ನ ಹೇಳ್ತೀನಿ. ಎಕ್ಸಾಮ್ ಫಸ್ಟ್ನೇ ಎಕ್ಸಾಮ್ ಬರ್ತಿದ್ದೀರಲ್ವಾ, ಎಕ್ಸಾಮ್ ಒಂದಲ್ಲಿ ನಿಮ್ದು ಎಷ್ಟು ಮಾರ್ಕ್ಸ್ ಬಂದಿದೆ ಅಷ್ಟೇ ಮಾರ್ಕ್ಸ್ ಇರುತ್ತೆ. ನೀವೀಗ ಅದನ್ನೇ ಇನ್ನೊಂದು ಎಕ್ಸಾಮ್ ಒಂದಲ್ಲಿ ಈಗ ಏನ್ ಮಾಡಿದ್ರೆ ಕಡಿಮೆ ಬಂದಿದೆ ಅಂತ ಅನ್ಕಳಿ. ಈಗ ಎಕ್ಸಾಮ್ ಟೂ ಬರ್ದಿದ್ದೀರಾ ಅನ್ಕಳಿ. ಎಕ್ಸಾಮ್ ಟೂ ಬರ್ದಿದ್ರು ಕೂಡ ಎಕ್ಸಾಮ್ ಟೂ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಈಗ ಎಕ್ಸಾಮ್ ಒಂದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ಫಿಸಿಕ್ಸ್ ಫಸ್ಟ್ ಅಲ್ಲಿ ಒಂದು 50 ಬಂದಿದೆ, ಎರಡನೇ ಸತಿ ಬರೋದು 80 ಬರೋದು. ಹಾಗೆ ಏನ್ ಮಾಡ್ತಾರೆ ಸಿಇಟಿಗೆ ನಿಮ್ಗೆ 50ನ ಕನ್ಸಿಡರ್ ಮಾಡಲ್ಲ, 80ನೇ ಕನ್ಸಿಡರ್ ಮಾಡೋದು. ಆಯ್ತಾ, ಓಕೆನಾ? ತುಂಬಾ ಜನ ಕನ್ಫ್ಯೂಸ್ ಇದೆ ಇರ್ಬೋದು. ಕೊನೆವರೆಗೂ ನೋಡಿ ವಿಡಿಯೋನ. ಇದನ್ನು ಫೇಕ್ ಅಂತ ಅನ್ಕೊಂಡು ನಿಮಗೆ ರಿಯಲ್ ಲಾಸ್ಟ್ ಪ್ರೂಫ್ ಕೂಡ ತೋರಿಸ್ತೀನಿ. ಅದು KCET ಅಫಿಷಿಯಲ್ ಬೋರ್ಡ್ ಅವರೇ ಆಗಿದ್ರೆ ತೋರಿಸ್ತೀನಿ. ಅದೇ ತರ ನೀವು ಎಕ್ಸಾಮ್ ಒನ್ ನಲ್ಲಿ ಏನಾದ್ರು ಕಡಿಮೆ ಮಾರ್ಕ್ಸ್ ಬಂದು ಎಕ್ಸಾಮ್ ಟೂ ಕೂಡ ಬರ್ತೀರಾ ಅಂದ್ರೆ ಎಕ್ಸಾಮ್ ಟೂ ಅಲ್ಲಿ ಈಗ ಎಕ್ಸಾಮ್ ಒನ್ ಎಕ್ಸಾಮ್ ಟೂ ಅಥವಾ ಎಕ್ಸಾಮ್ ಒನ್ ಇವೆರಡರಲ್ಲಿ ಯಾವ್ದು ಬೆಸ್ಟ್ ಇರುತ್ತೆ ಅದನ್ನ ತಗೋತಾರೆ. ಈಗ ಎಕ್ಸಾಮ್ ಒನ್ ಮತ್ತೆ ಎಕ್ಸಾಮ್ ಟು ಎರಡಿದಾವೆ. ಎರಡು ಎಕ್ಸಾಮ್ ಅಲ್ಲಿ ಯಾವ್ದು ಈಗ ಇದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದ್ರೆ ಅದನ್ನ ತಗೋತಾರೆ, ಇದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದ್ರೆ ಇದ್ರಲ್ಲಿ ತಗೋತಾರೆ. ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸ್ ಹೇಳಿದ್ರೆ ಅದೇ ತರ, ಕೆಮಿಸ್ಟ್ರಿನೂ ಅದೇ ತರ, ಮ್ಯಾಥ್ಸ್ ಅದೇ ತರ, ಬಯಾಲಜಿನೂ ಅದೇ ತರ. ಈಗ ಇವೆರಡರಲ್ಲೂ ಕಂಪೇರ್ ಮಾಡಿ ತಗೋತಾರೆ, ಯಾವ್ದು ಜಾಸ್ತಿ ಇರುತ್ತೆ ಅದನ್ನ ತಗೋತಾರೆ. ಈಗ ನಿಮಗೆ ಈಗ ಆಮೇಲೆ ಇದು ಕಡಿಮೆ ಇದನ್ನ ಈಗ ಎಕ್ಸಾಮ್ ಒಂದಿನ ಸಿಇಟಿಗೆ ಆತರ ಇಲ್ಲ. ಅದನ್ನ ಎರಡು ಎಕ್ಸಾಮ್ ಟೂ ನಿಮ್ ರಿಸಲ್ಟ್ ಬಂದ್ಮೇಲೆ ಸಿಇಟಿ ಇದಾವೆ. ಹೋದ ವರ್ಷನೂ ಅದೇ ತರ ಆಗಿದ್ದು. ಇದು ಕರ್ನಾಟಕ ಅಫಿಷಿಯಲ್ ಬಾಡಿ ಮಾತ್ರ. ನಿಮಗೆ ರಿಯಲ್ ಪ್ರೂಫ್ ಇಲ್ಲಿದೆ ಅಂದ್ರೆ ಇಲ್ಲಿದೆ ನೋಡಿ. ಇವರೇ ಬೋರ್ಡ್ ಅವರೇ ಹಾಕಿರೋದು. ದ್ವಿತೀಯ PUC ವಿಜ್ಞಾನಗಳ ವಿದ್ಯಾರ್ಥಿಗಳು ಪರೀಕ್ಷೆ 1 ಮತ್ತು ಪರೀಕ್ಷೆ 2ರಲ್ಲಿ ಪಡೆದ ಅಂಕಗಳ ಪೈಕಿ ಯಾವುದು ಅತ್ಯಧಿಕ ಅಂಕಗಳನ್ನೇ ಸಿಇಟಿ ಫಲಿತಾಂಶಕ್ಕೆ ಪರಿಣಾಮಿಸಬಹುದು. ಈ ವಿಷಯದಲ್ಲಿ ಗೊಂದಲ ಬೇಡ. ಅಂದ್ರೆ ನಿಮಗೆ ಎಕ್ಸಾಮ್ 1 ಎಕ್ಸಾಮ್ 2 ಯಾವ್ದ್ರಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅದನ್ನೇ ಸಿಇಟಿಗೆ ಹಾಕೊಳ್ಳೋದು. ಆಯ್ತಾ, 3ನೇ ಎಕ್ಸಾಮಿಗಲ್ಲ, 1-2 ಎಕ್ಸಾಮ್ ಮಾತ್ರ. ನಿಮಗೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಕೆಲ ಅಭ್ಯರ್ಥಿಗಳು ಪರೀಕ್ಷೆ 1ರಲ್ಲಿ ಪಡೆದ ಅಂಕಗಳನ್ನು ಉತ್ತಮಪಡಿಸಿಕೊಂಡು 2ನೇ ಎಕ್ಸಾಮ್ ಬರೀತಾರೆ. ಅಂದ್ರೆ ಅಂತವರಿಗೆ ಕಳೆದ ವರ್ಷ 2 ಪರೀಕ್ಷೆಗಳನ್ನು ಪಡೆದ ಅತ್ಯಧಿಕ ಅಂಕಗಳನ್ನು ಸಿಇಟಿ ರ್ಯಾಂಕ್ ಪರಿಗಣಿಸಲಾಗಿತ್ತು. ಅಂದ್ರೆ ಹೋದ ವರ್ಷ ಅದೇ ತರ ಇತ್ತು ಸೇಮ್. ಯಾವ್ದ್ರಲ್ಲಿ ಯಾವ್ದು ರಿಸಲ್ಟ್ ಜಾಸ್ತಿ ಇತ್ತು ಅದನ್ನ ಹಾಕೊಂಡಿದ್ರು ಸಿಇಟಿಗೆ. ಇಷ್ಟಕ್ಕೂ ದ್ವಿತೀಯ PUC 2 ಪರೀಕ್ಷೆಗಳ ಫಲಿತಾಂಶ ಬಂದ ನಂತರವೇ, ಅಂದ್ರೆ 2 ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ ಸಿಇಟಿ ಫಲಿತಾಂಶ ಪ್ರಕಟಿಸೋದು. ಹೀಗಾಗಿ 2ನೇ ಪರೀಕ್ಷೆ ಅಂಕಗಳನ್ನು ಪರಿಗಣಿಸುವುದು ಎನ್ನುವುದು ಸುಳ್ಳು. ಈ ತರ ಪದ್ಧತಿಗಳಿಗೆ ಈ ತರ ಸುಮ್ಮನೆ ಯಾರು ಹೇಳೋದಕ್ಕೆ ನೀವೇನು ಟೆನ್ಷನ್ ತಗೋಬೇಡಿ. 2ನೇ ಎಕ್ಸಾಮು ಅಥವಾ ಫಸ್ಟ್ನೇ ಎಕ್ಸಾಮ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ ಅದನ್ನೇ ತಗೋತಾರೆ ಸಿಇಟಿಗೆ. ಆಯ್ತಾ, ಕರ್ನಾಟಕ ರಾಜ್ಯ ಪರೀಕ್ಷಾ PUC ಅಭ್ಯರ್ಥಿಗಳಿಗೆ ಮಾತ್ರ ನೋಡಿ. ಕರ್ನಾಟಕ ಎಕ್ಸಾಮ್ ಮಾತ್ರ ಈ 2 ಪರೀಕ್ಷೆಗಳ ನಿಯಮ ಅನ್ವಯವಾಗುತ್ತದೆ. ಉಳಿದಂತೆ ಕೇಂದ್ರ ಹಾಗೂ ಇತರ ರಾಜ್ಯಗಳ ಪರೀಕ್ಷೆ ತೆಗೆದುಕೊಳ್ಳುವ ಅಭ್ಯರ್ಥಿಗಳು ಇದು ಅನ್ವಯಿಸುವುದಿಲ್ಲ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ ಆದಷ್ಟು. ಆಯ್ತಾ, ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಮೇಲೆ ಬೇಕು, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದ್ರ ಮೇಲೆ ವಿಡಿಯೋ ಮಾಡೋಣ. ಥ್ಯಾಂಕ್ ಯು ಗೈಸ್.